ಅಮಾಯಕತ್ವ ಅನ್ನೋದಕ್ಕಿಂತ ಮಕ್ಕಳಿಗೆ ಚಿಕ್ಕಂದಿನಿಂದಲೂ ಅಮ್ಮ ಅಂದ್ರೆ ಭಯ ಅತ್ತೆ ಅವರೇ. ಆ ತಾಯಿನ ಕೂಡ ಭಯ ಪಡಿಸೋ ಅಜ್ಜಿಯಾಗಿ ಹೇಳ್ತಾ ಇದ್ದೀನಿ. ನಾಳೆ ನಿನ್ನ ಹೆಂಡತಿನ ಕರ್ಕೊಂಡ್ ಬರೋ ಜವಾಬ್ದಾರಿ ನಿನ್ನ ತಾಯಿ ಜೊತೆಗೆ ನಿಂದು ಕೂಡ. ಸರಿ ಅಜ್ಜಿ. ಕೇಳೋದಕ್ಕೆ ಮರ್ತೋಗ್ಬಿಟ್ಟೆ. ಹುಡುಗಿ ಹುಡುಗಿ ಅನ್ನೋದೇ ಆಯ್ತು, ಅಷ್ಟುಕೊಳ್ಳ ಹೆಸ್ರೇನೋ? ಸರಸ್ಸು ಅಜ್ಜಿ. ಸರಸ್ಸು ಬಂದು ನಿನ್ನ ಪಕ್ಕದಲ್ಲಿ ಪೂಜೆಗೆ ಕೂತ್ಕೋಬೇಕು. ಯಾವ ಅವಾಂತರಗಳು ಆಗ್ದೇನೆ ಪೂಜೆನ ಪೂರ್ತಿಯಾಗಿ ಮಾಡ್ಬೇಕು. ಇಲ್ಲ ಬರಲ್ಲ ಅಂತ ಕತೆ ಕಾರಣಗಳನ್ನ ಹೇಳಿದ್ರೆ ಮಾತ್ರ ನಾನು ಮಾತ್ರ ಕ್ಷಮಿಸೋದಿಲ್ಲ. ಈ ಜ್ಞಾನಾಂಬಿಕಾಳ ಉಗ್ರ ರೂಪನ ನೋಡ್ತೀರಾ, ನೆನಪಿಟ್ಕೊಳ್ಳಿ. ಕೇಳಿಸ್ಕೊಂಡೆ ವಾಗ್ದೇವಿ, ನಿಮ್ಮತ್ತೆ ಉಗ್ರ ರೂಪನ ತೋರಿಸ್ತಾರಂತೆ. ಏನ್ ಮಾಡೋಣ? ನಿಜ ಹೇಳ್ಬಿಡೋಣವಾ ಇಲ್ಲ ಇನ್ನು ಸುಳ್ಳಿಂದಾನೆ ಬಚ್ಚಿಡೋಣವಾ? ಏನೋ ಒಂದು ಮಾಡ್ತೀನಿ, ನೀವು ಬಾಯಿ ಮುಚ್ಕೊಂಡು ಹೋಗಿ. ಸರಿ ವಾಗ್ದೇವಿ, ಜಾಗ್ರತೆ. ಏನಾದ್ರೂ ಅಗತ್ಯ ಇದ್ರೆ ಹೇಳು. ಹೆಚ್ಚು ಕಡಿಮೆ ಆದರೆ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ. ನಿಜವಾಗ್ಲೂ ನನ್ನ ಸರಸ್ಸು ಬರೋವರೆಗೂ ಈ ಸಮಸ್ಯೆಗೆ ಸೊಲ್ಯೂಷನ್ ಸಿಗೋದೇ ಇಲ್ವೇನೋ. ಭಾಷಿಣಿ ಅಮ್ಮ, ಬೇರೆಯವಳಾಗಿದ್ರು ಕೂಡ ಬೆಳಿಗ್ಗೆಯಿಂದ ಈ ಪೂಜೆಗೋಸ್ಕರ ಒಬ್ಳೆ ಕಷ್ಟ ಪಡ್ತಾ ಇದ್ಯಾ. ಮನೆಗೆ ದೊಡ್ಡ ಸೊಸೆಯಾಗಿ ಆ ವನಜ ಏನ್ ಮಾಡ್ತಾ ಇದ್ದಾಳೆ? ಇಲ್ಲೇ ಇದೀನಿ ಅಜ್ಜಿ. ಇರೋದಲ್ಲ, ಏನಾದ್ರೂ ಸಹಾಯ ಮಾಡ್ತಾ ಇದ್ಯಾ ಅಥವಾ ಕೀ ಕೊಟ್ಟಿರೋ ಗೊಂಬೆ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಯಾ? ಅಂದ್ರೆ ಇವತ್ತಾಗುತ್ತೋ ಇಲ್ವೋ ಅಂತ ನೆನ್ನೆನೆ ಎಲ್ಲ ಕೆಲ್ಸ ಮುಗಿಸ್ಬಿಟ್ಟೆ. ಇಂತ ಕೆಲ್ಸ ಫಿನಿಶ್ ಮಾಡೋದ್ರಲ್ಲಿ ವಂಜಕ್ಕನ್ ಕೈ ಚೆನ್ನಾಗಿ ತಿರುಗ್ತೈತೆ ಅಜ್ಜಿ. ಉದಾಹರಣೆ ಯಾಕ್ ಬಿಡು, ಅಜ್ಜಿಗೆ ನೀನ್ ಹೇಳಿದ್ರೇನೆ ಅರ್ಥ ಆಗ್ಬೇಕಾ ಏನು? ಅಕ್ಷತೆ ತಟ್ಟೆ ಹೌದು, ಇಲ್ಲೇ ಇದೆ. ಯಾಕೆ ಭಾಷಿಣಿ, ರಾಹುಲ್ಗೆ ಇದನ್ನ ತಗೊಂಡೋಗಿ ಕೊಟ್ಟು ಆದಷ್ಟು ಬೇಗ ಸಿದ್ಧವಾಗಿ ಬರೋದಕ್ಕೆ ಹೇಳು. ಸರಿ ಅಮ್ಮ. ನಾಳೆ ನಿನ್ ಚಿಕ್ಕ ಸೊಸೆಗೆ ಮಡ್ಲಕ್ಕಿ ತುಂಬಿ ಮುತ್ತೈದರ ಹತ್ರ ಬಾಗಿನ ಕೊಡಿಸ್ತೀನಿ. ಲೋ ರಾಹುಲ್, ನಾಳೆ ನಿನ್ನ ಹೆಂಡತಿನ ಕರ್ಕೊಂಡ್ ಬರೋ ಜವಾಬ್ದಾರಿ ನಿನ್ನ ತಾಯಿ ಜೊತೆಗೆ ನಿಂದು ಕೂಡ. ಇಲ್ಲ ಬರಲ್ಲ ಅಂತ ಕತೆ ಕಾರಣಗಳನ್ನ ಹೇಳಿದ್ರೆ ಮಾತ್ರ ನಾನು ಮಾತ್ರ ಕ್ಷಮಿಸೋದಿಲ್ಲ. ಈ ಜ್ಞಾನಾಂಬಿಕಾಳ ಉಗ್ರ ರೂಪನ ನೋಡ್ತೀರಾ. ಏನ್ ಮಾಡ್ಬೇಕು? ಈ ಗಂಡಾಂತರದಿಂದ ಹೇಗ್ ತಪ್ಪಿಸ್ಕೋಬೇಕು? ಭಾಷಿಣಿ ನನ್ನ ಹೆಂಡತಿ ಅಂತ ಹೇಗ್ ಹೇಳ್ಬೇಕು? ರಾಹುಲ್ ಅವರೇ,
ನಿಮ್ಮ ಅಜ್ಜಿ ಪಂಚೆ ಶಲ್ಯ ಕಳ್ಸಿದ್ದಾರೆ. ಆ ವಿಷಯ ಬಿಡು. ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದ್ರೆ ಹೇಳು ಭಾಷಿಣಿ. ನೀನ್ ಹೀಗೆ ಸೈಲೆಂಟ್ ಆಗಿದ್ರೆ ನಾನು ಈಗ್ಲೇ ಹೋಗಿ ನಡೆದಿರೋದನ್ನೆಲ್ಲ ಪೂರ್ತಿ ಅಜ್ಜಿಗೆ ಹೇಳ್ಬಿಡ್ತೀನಿ. ಅದೇನಾಗುತ್ತೋ ಆಗ್ಲಿ. ನಿಮ್ಗೇನೂ ಆಗಲ್ಲ ರಾಹುಲ್ ಅವರೇ. ಮೇಡಮ್ ಅವ್ರ ಮೇಲೆ ನಿಮ್ ಅಜ್ಜಿ ಇಟ್ಟಿರೋ ನಂಬಿಕೆ, ಪ್ರೀತಿ ಎಲ್ಲವೂ ದೂರ ಆಗತ್ತೆ. ಅಭಿಮಾನದಿಂದ ಬಂದಿರೋ ಅತಿಥಿ ಅವಮಾನದಿಂದ ವಾಪಸ್ ಹೋಗ್ತಾರೆ. ಅದೆಲ್ಲ ಬೇಕಾ ಹೇಳಿ? ಮತ್ತಿನ್ನೇನ್ ಮಾಡ್ಬೇಕು ಭಾಷಿಣಿ? ಅಜ್ಜಿ ಬಂದಿದ್ದ ದಿನ ನಿನ್ನ ಬಗ್ಗೆ ಹೇಳೋದಕ್ಕೆ ಯೋಚನೆ ಮಾಡಿದ ಕ್ಷಣ ಮೇಡಮ್ಗೆ ಸುಳ್ಳು ಹೇಳೋ ಅವಕಾಶನ ಮಾಡ್ಕೊಡ್ತು. ಅವಾಗ್ಲೇ ನಿಜ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಬರೋ ಅವಕಾಶನೇ ಇರ್ತಿರ್ಲಿಲ್ಲ. ನೀನೊಂದು ವಿಷಯನ ಗಮನಿಸಿದ್ಯಾ ಭಾಷಿಣಿ? ಮೊದ್ಲಿಂದಾನು ಕೂಡ ನಮ್ಮಿಬ್ಬರ ಲೈಫು ಕ್ಷೀರಸಾಗರದ ಮಂಥನದ ಹಾಗೆ ಯಾವಾಗ್ಲೂ ಹೀಗೆ ನಿಜ ಸುಳ್ಳಿನ ನಡುವೆ ತಿರುಗಾಡ್ತಾನೆ ಇದೆ. ಅದು ಅಮೃತ ಬರೋದಕ್ಕೂ ಮುಂಚೆ ವಿಷ ಪರೀಕ್ಷೆ ತಪ್ಪಲ್ಲ ಅಂತಾಯ್ತು. ವಿಷ ಬಂದ್ರು ಸರಿ, ನಿನ್ನಿಂದ ದೂರ ಮಾಡೋದಕ್ಕೆ ನಿನ್ ಜೊತೆ ನಾನಿರ್ತೇನೆ ಸರ್ಸು. ಸಾರಿ ಭಾಷಿಣಿ, ತುಂಬಾ ದಿನಗಳಾದ್ಮೇಲೆ ಈ ಹೆಸರಿಂದ ನಿನ್ನನ್ನ ಕರೀತಿರೋದು. ಅಂದ್ರೆ ನೆನ್ನೆಯಿಂದ ಅವ್ರನ್ನ ನೆನೆಸ್ಕೊತಿದ್ದೀರಾ ಅಲ್ವಾ? ಅದಕ್ಕೆ ಹಾಕರಿದ್ರೇನೋ. ಮೇ ಬಿ. ನೀವ್ ಬೇಗ ರೆಡಿಯಾಗಿ ಬನ್ನಿ, ಇಲ್ಲ ಅಂದ್ರೆ ಅಜ್ಜಿ ನಿಮ್ಮನ್ ಬೈತಾರೆ. ನಾನೇ ಸರ್ಸು ಅಂತ ನಿಮ್ ಮನ್ಸಲ್ಲಿರೋ ಅನುಮಾನ ಆ ಹೆಸರಿಂದ ಕರೆಯೋ ಹಾಗೆ ಮಾಡ್ತು ಅಂತ ಗೊತ್ತು ರಾಹುಲ್ ಅವರೇ. ಕಣ್ಣು ನೆಲದ ಮೇಲೆ ಇರ್ಲಿ ಸರ್ಸವ್ರೆ, ಆಲೋಚನೆಗಳಲ್ಲ. ಕೆಳಗ ಅಷ್ಟೊಂದು ಏರ್ಪಾಡಾಗ್ತಿದ್ರೆ ನೀನೇನು ಗಂಡ ಅಲ್ದಿರೋ ಗಂಡನ್ ರೂಮಿಂದ ಬರ್ತಿದ್ಯಾ? ಇಲ್ಲ ಮತ್ತೇನಾದ್ರೂ ಹೊಸ ಉತ್ತರಕ್ಕೆ ಪ್ಲಾನ್ ಮಾಡ್ತಿದ್ಯಾ? ಅಂತ ಪ್ಲಾನ್ ಇದ್ರೆ ಮೊದ್ಲು ನಿನ್ಗೆ ಹೇಳ್ತೀನಿ ಬಿಡು. ಈಗಿಂದನೇ ಚಿಂತೆ ಮಾಡ್ಬೇಡ. ಚಿಂತೆ ಅಲ್ಲ ಸರ್ಸು, ಕನ್ಫ್ಯೂಷನ್. ಕ್ಲಾರಿಟಿಗೋಸ್ಕರ ಕೇಳ್ದೆ ಅಷ್ಟೆ. ಮೊನ್ನೆ ಆದ್ರೆ ಪದ್ದು ಸಹಾಯದಿಂದ ಲಕ್ಕಿಯಾಗಿ ಎಸ್ಕೇಪ್ ಆದೆ. ಆದ್ರೆ ಇವತ್ ಮಾತ್ರ ಸರಿಯಾಗಿ ಸಿಕ್ಕಾಕೊಳ್ಳೋದ್ ಬಿಟ್ರೆ ಬೇರೆ ಚಾನ್ಸ್ ಇರಲ್ಲ ಅಂತ ನನ್ ಸ್ಟ್ರಾಂಗ್ ಫೀಲಿಂಗ್. ಏನಂತೀಯಾ? ಏನಂತೀನಿ? ನಿನ್ ಕನಸುಗಳಿಗೆ ನಿಜ ಆಗೋ ಚಾನ್ಸ್ ಇಲ್ಲ ಅಂತೀನಿ. ಕೆಟ್ಟದ್ರ ಮೇಲೆ ಒಳ್ಳೇದಕ್ಕೆ ಯಾವಾಗ್ಲೂ ಗೆಲುವೆ ಅಂತೀನಿ. ಗೆಲುವು ಅಲ್ವೇ, ಓವರ್ ಕಾನ್ಫಿಡೆನ್ಸ್. ಪೊಗ್ರು ನಿನಗೆ. ಅಷ್ಟಕ್ಕೂ ನಿನಗೆ ಬುದ್ಧಿ ಇದೆಯಾ? ಮನೆಗ್ ದೊಡ್ಡ ಸೊಸೆಯಾಗಿ ರೆಡಿ ಆಗ್ದೇನೆ ಏನ್ ಮಾಡ್ತಾ ಇದೀಯ ನೀನು? ಏನ್ ಚಿನ್ನಮ್ಮ, ಏನಾಗಿದೆ ನಿಮ್ಮೆಲ್ಲರಿಗೂ? ಪೂಜೆಗೆ ಸಮಯ ಆಗ್ತಾ ಇದೆ, ನೀವೆಲ್ಲರೂ ಯಾಕೆ ರೆಡಿ ಆಗಿಲ್ಲ? ನನ್ನ ಮಾತು ಅಂದ್ರೆ ಲೆಕ್ಕ ಇಲ್ವಾ ನಿಮಗೆ? ಅಯ್ಯೋ, ನಾವ್ ರೆಡಿ ಆಗೋದು ಎಷ್ಟೊತ್ತು ಅತ್ತೆ? ರೀ ಬನ್ನಿ, ನೀವುಗಳು ಕೂಡ ಬನ್ನಿ. ನೋಡು, ನೀನು ಮಾತ್ರ ರೆಡಿ ಆದ್ರೆ ಸರಿ ಹೋಗಲ್ಲ, ನಿನ್ನ ಸೊಸೆ ಕೂಡ ಬರಬೇಕು. ರಾಹುಲ್ ಜೊತೆನೆ ಇರಬೇಕು. ನೆನಪಿದೆ ಅಲ್ವಾ? ನೆನಪಿದೆ ಅತ್ತೆ. ನೆನಪಿತ್ತು ಏನ್ ಮಾಡ್ತಿದ್ಯಾ? ಹೋಗಿ ಬೇಗ ರೆಡಿ ಆಗಿ. ಬನ್ನಿ. ರಾಹುಲ್,
ರಾಹುಲ್, ಐ ಕಾಲ್ ಯು ಲೇಟರ್. ಏನೋ ಸರ್ಸು ಹತ್ರನಾ ಫೋನಲ್ಲಿ ಮಾತಾಡ್ತಿದ್ದಿದ್ದು? ಇಲ್ಲ ಅಜ್ಜಿ, ಆಫೀಸಿಂದ ಕಾಲ್ ಬಂದಿತ್ತು. ಇವತ್ತಿನ ದಿನಕ್ಕೆ ನಿನ್ನ ಫೋನು ಕೆಲ್ಸನೆಲ್ಲ ಪಕ್ಕಕ್ಕಿಡು. ಹೌದು, ನೀನ್ ರೆಡಿ ಆಗುವಂತ ಬಟ್ಟೆನ್ ಕಳಿಸಿದ್ದೆ ಅಲ್ವಾ? ಇನ್ನು ಯಾಕೆ ಬದಲಾಯಿಸ್ಕೊಂಡಿಲ್ಲ? ಎಣ್ಣೆ ಸ್ನಾನ ಮಾಡ್ದೆ, ಬಟ್ಟೆ ಹೇಗ್ ಬದಲಾಯಿಸ್ಕೊಳ್ತಾನಜ್ಜಿ? ಓಹ್, ಮರ್ತೆ ಹೋಗ್ಬಿಟ್ಟಿದ್ದೆ. ಸರಿ, ಕರ್ಕೊಂಡು ಹೋಗೋ. ಏನ್ ಬಾವ ಹಂಗ್ ನೋಡ್ತಿದ್ಯಾ? ಬಾ, ನೀನ್ ಎಂಟಿ ಬರೋಷ್ಟ್ರಲ್ಲಿ ನಾನೇ ಸ್ನಾನ ಮಾಡಿಸ್ತೀನಿ. ಏನ್ ಬಾವ ಚಿಕ್ಕ ಮಕ್ಳ ತರ ಹಂಗ್ ನೋಡ್ತಾ ಇದ್ಯಾ? ಈ ಅಂಟ್ವಾಳದ ಕೈ ರಸದಿಂದಾನೇ ನಿಂಗ್ ತಲೆಗ್ ಸ್ನಾನ ಮಾಡಿಸ್ತೀನಿ. ಏನ್ ಹಾಕ್ತೀಯ? ನನಗದೆಲ್ಲ ಬೇಡ. ನೋಡು, ಆ ಶಾಂಪೂ ಹಾಕು ಸಾಕು. ಏನೇ ಶಾಂಪೂನಾ? ಅಜ್ಜಿ ನೋಡಿದ್ರೆ ಮುಗೀತು ಕತೆ. ಅಂಟ್ವಾಳದ ಕೈ ರಸದಿಂದಾನೇ ಸ್ನಾನ ಮಾಡ್ಬೇಕು. ಪ್ಲೀಸ್ ಪದ್ದು, ನನಗದೆಲ್ಲ ಅಂದ್ರೆ ಇಷ್ಟನೇ ಆಗಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಅಜ್ಜಿಗೆ ಹೇಳ್ದೇನೆ ಆ ಶಾಂಪೂ ಹಾಕ್ತೀಯಾ? ಇಷ್ಟೊಂದ್ ಪ್ರೀತಿಯಿಂದ ಕೇಳ್ಬೇಡ ಬಾವ, ನಿಂಗ್ ಯಾವ್ದಿಷ್ಟನೋ ಅದೇ ಹಾಕ್ತೀನಿ. ಥ್ಯಾಂಕ್ ಯು. ಇದೆಲ್ಲ ಬಿಸಿ ನೀರೇ ಅಲ್ವಾ? ರೆಡಿ ಆಗೈತೆ. ಮಾಡಿಸ್ಕೊತಿದ್ದಾರೆ. ಕಣ್ಣಿಗೆ ಬೀಳ್ದೇ ಇರೋ ಹಾಗೆ ಹಾಕು ಪದ್ದು. ಪಿರೋತಿಯಿಂದ ಮಾಡಿಸ್ತಿದ್ದೀನಲ್ವಾ ಬಾವ, ಕಣ್ಣಿಗೆ ಬಿದ್ರು ಉರಿಯಲ್ಲ ಬಿಡು. ಇಲ್ಲಿ ನನಗೆ ಉರಿತಿದೆ.
ಓ ಗಾಡ್, ಇದು ಶಾಂಪೂನೇ ತಾನೆ? ನನ್ ಕಣ್ಣು ಉರಿತಾ ಇದೆ. ಅಯ್ಯೋ, ನನ್ ಕೈ ಕೂಡ ಉರಿತದ ಬಾವಾ. ಕಣ್ಣು ತುಂಬಾ ಉರಿತಾ ಇದೆ ನನಗೆ. ಪದು, ಸ್ವಲ್ಪ ನೀರ್ ಹಾಕ್ತೀಯಾ? ಪದು, ನೀರ್ ಹಾಕು ಪದು. ನೀರ್ ಕೂಡ ಬಿಸಿ ಆಯ್ತು ಬಾವಾ. ನನ್ ಕೈಯಲ್ಲಾಗಲ್ಲ, ನೀನೇ ಸ್ನಾನ ಮಾಡ್ಕೊಂಡ್ ಬಂದ್ಬಿಡು. ಪದು 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 ಪದು, ಈ ನೀರ್ ಎಲ್ಲಿದ್ಯೋ ಏನೋ, ಈ ಮಗ್ ಎಲ್ಲಿದ್ಯೋ ಏನೋ. ಅಯ್ಯೋ, ನನ್ ಕಣ್ ಬೇರೆ ತುಂಬಾ ಉರಿತಾ ಇದೆ. ಪದು, ಎಲ್ಲಿದ್ಯಾ ಪದು? ಪದು ಪದು ಬಂದ್ಯಾ? ಬೇಗ ನೀರ್ ಹಾಕು ಪದು. ಕಣ್ಣೆಲ್ಲ ತುಂಬಾ ಉರಿತಾ ಇದೆ, ಬೇಗ ನೀರ್ ಹಾಕು ಪದು. ಅಮ್ಮ ಉರಿ, ಬೇಗ ನೀರ್ ಹಾಕು ಪದು. ಮಂಗಳ ಸ್ನಾನಕ್ಕಿಂತ ಇದೇ ಎಷ್ಟೋ ಚೆನ್ನಾಗಿದೆ. ಭಾಷಿಣಿ, ನೀನಾ? ಯಾಕೆ, ಇನ್ಯಾರಾದ್ರೂ ಬೇಕಿತ್ತಾ? ನೀನಿರ್ಬೇಕಾದ್ರೆ ಅಜ್ಜಿ ಹಠ. ಈ ಅರೇಂಜ್ಮೆಂಟ್ಸ್ ಬಗ್ಗೆ ನೋಡ್ತಾ ಇದ್ರೆ ರಾಹುಲ್ ವೈಫ್ ಬಗ್ಗೆ ಕನ್ಫರ್ಮ್ ಆಗಿ ಇಶ್ಯೂ ಮಾಡ್ತಾರೆ ಅನ್ಸ್ತಿದೆ ಡ್ಯಾಡ್. ಎಸ್ಕೇಪ್ ಆಗೋ ಚಾನ್ಸ್ ಕೂಡ ಇಲ್ಲ. ಮೇಡಮ್ ಏನ್ ಡಿಸೈಡ್ ಆಗಿದಾರೋ? ನಿಮ್ ಮೇಡಮ್ಗೆ ಮೊಂಡುತನದಲ್ಲಿ ನಿರ್ಧಾರ ತಗೊಳ್ಳೋದನ್ನ ಬಿಟ್ರೆ ಬೇರೆ ವಿಷಯಗಳ ಬಗ್ಗೆ ಯೋಚಿಸೋ ಅಭ್ಯಾಸನೇ ಇಲ್ಲ. ಇವಾಗ ನಿಜಾನ ಒಪ್ಕೊಂಡು ಕ್ಷಮಾಪಣೆ ಕೇಳೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ನಾರ್ಮಲ್ ಆಗಿ ಸರ್ಸುನ ಸೊಸೆ ಆಗಿ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತದ್ದು ಅಜ್ಜಿ ಮುಂದೆ ಒಪ್ಕೋತಾರಾ? ನಿಮ್ ಮೇಡಮ್ಗೆ ನಾವು ಬೇರೆ, ಅವ್ರ ಅತ್ತೆ ಬೇರೆ.
ಏನ್ ನಡೆದ್ರು ಸರಸು ಜೀವನಕ್ಕೆ ಒಳ್ಳೇದಾದ್ರೆ ಸಾಕು, ಅದನ್ ಬಿಟ್ಟು ನನಗೆ ಬೇರೆ ಏನು ಬೇಕಾಗಿಲ್ಲ.